ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನೋಡಿ, ಯುವಕರು ಅಥವಾ ಯೂತ್ಸ್ ಅಂತ ಬಂದಾಗ ಕಲ್ ಕೊಟ್ಟರು ತಿಂದು ಅರ್ಗಿಸ್ಕೊಳ್ಳೋ ತಾಕತ್ತಿರುತ್ತೆ ಅಂತ ಇದ್ರು. ಬಟ್ ಈಗೇನಾಗ್ತಾ ಇದೆ, ಚೆನ್ನಾಗಿದ್ದಂಗೆ ಕುಸಿದು ಬೀಳ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ರೀಸನ್ ಏನು? ಹಾರ್ಟ್ ಅಟ್ಯಾಕ್ಗೂ ಮತ್ತು ಈ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ ಏನು ವ್ಯತ್ಯಾಸ? ಯಾವ್ದು ಹೆಚ್ಚಾಗ್ತಾ ಇದೆ? ನಮ್ಮಲ್ಲಿ ಆಗಬೇಕಾಗಿರೋ ಬದಲಾವಣೆ ಏನು? ಆ್ಯಂಡ್ ನಾವು ಯಾವುದನ್ನು ಅತಿಯಾಗಿ ಬದಲಾವಣೆ ಮಾಡಿಕೊಂಡು ಇವತ್ತು ಈ ಕಾರಣಕ್ಕೆ ಬಂದಿದ್ದೀವಿ, ಈ ಹಂತಕ್ಕೆ ತಲುಪಿದ್ದೀವಿ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ತೀನಿ. ಮೊದಲಿಗೆ ಹೃದ್ರೋಗ ತಜ್ಞ ಡಾಕ್ಟರ್ ಗಣೇಶ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಾಗಿ ಫಿಟ್ನೆಸ್ ಎಕ್ಸ್ಪರ್ಟ್ ಹೇಮಂತ್ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗ ಸ್ಪೆಷಲಿಸ್ಟ್ ಶ್ವೇತಾ ಅವಾರಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಃಶಾಸ್ತ್ರಜ್ಞ ಒಬ್ಬರು ಬರೋರು ಇದ್ದಾರೆ, ಬಂದ ತಕ್ಷಣ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ಗಣೇಶ್ ಸರ್, ನಿಮಗೆ ನೇರವಾದ ಪ್ರಶ್ನೆ. ನೋಡಿ, ಈ ಹಾರ್ಟ್ ಅಟ್ಯಾಕ್ ನಾವು ಮುಂಚೆ ಎಲ್ಲ ಕೇಳ್ತಾ ಇದ್ದಿದ್ದು 60 ವರ್ಷ 70 ವರ್ಷ ಆದಮೇಲೆ. ಬಟ್ ಇತ್ತೀಚಿನ ದಿನಗಳಲ್ಲಿ 20 ವರ್ಷ ಸ್ಕೂಲ್ ಹುಡುಗಿನ ನೋಡಿದ್ವಿ ನಾವು, 12 ವರ್ಷ ಅಂತೆಲ್ಲ, ಅವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ. ಎಸ್, ಇದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೊಬ್ಬರು ನಮ್ಮ ಜೊತೆ ಸೌಜನ್ಯ ಅಂತ ಗೆಸ್ಟ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಝೂಮ್ ಲೈವ್ಗೆ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? Yes, I can hear you. ಓಕೆ, ಕೇಳಿಸ್ತಾ ಇದೆ ಮೇಡಮ್. ಸ್ವಾಗತ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಮಾತಾಡಿಸ್ತೀನಿ ನಾನು. ಎಸ್, ಗಣೇಶ್ ಸರ್, ಯಾಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ? ನೀವು ಕರೆಕ್ಟಾಗಿ ಹೇಳಿದ್ರಿ. ಮುಂಚೆ ಎಲ್ಲ ನಾವು 50 ವರ್ಷದ ಮೇಲೇನೆ ಹಾರ್ಟ್ ಪ್ರಾಬ್ಲಮ್ಸ್ ಅದೆಲ್ಲ ಕಾಣಿಸ್ತಾ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 1-2 ಡೆಕೇಡ್ಸ್ ಅಲ್ಲಿ ಇನ್ನು ಯಂಗರ್ ಪೇಷಂಟ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ನ ತುಂಬ ನೋಡ್ತಾ ಇದ್ದೀವಿ. ಒನ್ ಆಫ್ ದ ಮೇನ್ ರೀಸನ್ಸ್ ಅದಕ್ಕೆ ಅಂದರೆ ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇವಾಗ ಹೇಗೆ ಅಂತಂದರೆ, ಮುಂಚೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಾ ಇತ್ತು. ಈಗ ಡೆಸ್ಕ್ ಜಾಬ್ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು 12 ಗಂಟೆ 13 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ. ಅದು ಕೆಲಸ ಮಾಡೋದ್ರಲ್ಲಿ ಫಿಸಿಕಲ್ ಸ್ಟ್ರೆಸ್ ಇರೋದಿಲ್ಲ, ಬಟ್ ಮೆಂಟಲ್ ಸ್ಟ್ರೆಸ್ ತುಂಬ ಇರುತ್ತೆ. ಸೊ ಆ ಮೆಂಟಲ್ ಸ್ಟ್ರೆಸ್ ಕಾಂಬಿನೇಷನ್ ವಿತ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ, ಅದರಿಂದ BP ಶುಗರ್ ಎಲ್ಲ ತುಂಬ ಯಂಗ್ ಏಜಲ್ಲಿ ಬರ್ತಾ ಇದೆ. ಅದು BP ಶುಗರ್ ಏನು ತೊಂದರೆ ಅಂದರೆ, ಯಂಗ್ ಏಜಲ್ಲಿ ಡಯಾಗ್ನೋಸ್, ಇನಿಷಿಯಲ್ ಸ್ಟೇಜಸಲ್ಲಿ ಡಯಾಗ್ನೋಸ್ ಆಗೋದಿಲ್ಲ, ನೀವು ಚೆಕ್ ಮಾಡಿಸ್ಲಿಲ್ಲ ಅಂದರೆ ಡಯಾಗ್ನೋಸ್ ಆಗೋದಿಲ್ಲ. ಸೊ ಎಷ್ಟೊಂದು ಜನದಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ಬರೋರಲ್ಲಿ BP ಶುಗರ್ ಎಲ್ಲ ಇರುತ್ತೆ, ಅವ್ರನ್ನ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ. ಅದಲ್ದಲ್ಲೇ ನಮ್ಮ ಡಯಟು ತುಂಬ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಅಫೋರ್ಡಬಿಲಿಟಿ ಜಾಸ್ತಿ ಇದೆ, ಆಮೇಲೆ ಎಲ್ಲ ಬೇರೆ ಬೇರೆ ಕಂಟ್ರಿದು ಇದು ಬಾಗ್ಲಲ್ಲೇ ಸಿಗುತ್ತೆ. ಫ್ಯಾಷನ್ ಅಂಡ್ ಪ್ಯಾಷನ್ ನ ಯಾವ್ದ್ರಲ್ಲಿ ಬದಲಾವಣೆ ಮಾಡ್ಕೋಬೇಕು ಅದ್ರಲ್ಲಿ ಮಾಡ್ಕೊಳ್ತೀವಿ, ಬೇಡವಾಗಿರೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೆಕ್ಸಿಕನ್ ಫುಡ್, ಎಲ್ಲ ಫುಡ್ಡು ಸಿಗುತ್ತೆ, ಮನೆಗೆ ಬರುತ್ತೆ. ಸೊ ಹಾಗಾಗಿ ವೆಸ್ಟರ್ನೈಸ್ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದ್ರದ್ದು ವಿ ಆರ್ ಬೇರಿಂಗ್ ದ ಬ್ರಂಟ್ ಆಫ್ ಇಟ್. ಎಸ್, ನಿಜ. ಮಾತಾಡಿಸ್ತೀನಿ ಸರ್ ನಿಮ್ಮ ಹತ್ರ. ಡಾಕ್ಟರ್ ಸೌಜನ್ಯ, ನನ್ನ ಪ್ರಶ್ನೆ ಈಗ ನಿಮಗೆ. ನೋಡಿ, ಈ ಕ್ಯಾನ್ಸರ್ಗಿಂತಲೂ ತುಂಬಾ ಡೇಂಜರ್ ಈ ಆಂಗ್ಸೈಟಿ, ಸ್ಟ್ರೆಸ್ ಇತ್ತೀಚಿನ ದಿನಗಳಲ್ಲಿ. ನಾವು ಮಾಡ್ತಾ ಇರುವಂತಹ ಕೆಲಸ ಅಷ್ಟರಲ್ಲೇ ಇದೆ ಮತ್ತು ಅಷ್ಟೇ ಇದೆ, ಬಟ್ ಸ್ಟಿಲ್ ನಾವು ಸಿಕ್ಕಾಪಟ್ಟೆ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ರೀಸನ್ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಮೊದಲಾದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸ್ಟ್ರೆಸ್ ಅನ್ನೋದು ಒಂದು ಫ್ಯಾಕ್ಟರ್ ಆಗಿದೆ. ಮ್ಯಾನೇಜ್ಮೆಂಟ್ ಅಂತಾನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಟ್ರೆಸ್ ಅನ್ನ ನಾವು ಕಾಮನ್ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಅದಲ್ಲದೆ ನಮ್ಮ ಮುಖ್ಯ ಆಂಗ್ಸೈಟಿ ಸ್ಟ್ರೆಸ್ಸಿಗೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮುಂಚೆ ಆದ್ರೆ ಹಲೋ ಹಲೋ ಕ್ಯಾನ್ ಯು ಹಿಯರ್ ಮೀ? ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ ಓಕೆ. ಮುಂಚೆ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋದಾಗಿರ್ಬೋದು, ಅಥವಾ ಒಂದು ದೇವ್ರ ನಮಸ್ಕಾರ ಮಾಡೋದಾಗಿರ್ಬೋದು, ಪೂಜೆ ಆಗಿರ್ಬೋದು. ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಮೇಡಮ್, ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಇದೀಗ ಮತ್ತೊಬ್ಬರು ಹೇಮಶ್ರೀ ಕೆಂಪಯ್ಯ ಮನಃಶಾಸ್ತ್ರಜ್ಞೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನೀಗ ಹೇಮಂತ್ ಅವ್ರ ಹತ್ರ ಹೋಗ್ತೀನಿ. ಈಗ ವರ್ಕೌಟ್ ವಿಚಾರ ಹೆಂಗಾಗ್ಬಿಟ್ಟಿದೆ ಅಂದರೆ, ಪಾಪ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅನ್ನೋ ರೀತಿಯಲ್ಲಿ ಹೆವಿ ವೆಯ್ಟ್ಸ್ ಎತ್ತುತ್ತಾ ಇದ್ದಾರೆ, ಜಿಮ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ ಅಂತ ಭಾರಿ ಸುದ್ದಿ ಕೇಳ್ಪಟ್ವಿ ನಾವು. ಸೊ ಪ್ಲೀಸ್ ನಿಮ್ಮ ಒಪಿನಿಯನ್ ಫಸ್ಟಿಗೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನನ್ನ ಅನಿಸಿಕೆ ಪ್ರಕಾರ, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸು ಫಿಟ್ನೆಸ್ಸಲ್ಲಿ ಇರೋದ್ರಿಂದ ಭಾಳಷ್ಟು ಜನಕ್ಕೆ ನಾನು ಟ್ರೈನ್ ಮಾಡಿದ್ದೇನೆ. ಸೊ ಈ ಹೆವಿ ವೆಯ್ಟ್ಸು ತಗೊಳ್ಳೋದು ಅದೆಲ್ಲ ಒಂದು ಸಮಸ್ಯೆ ಅನ್ನೋ ಒಂದು ವಿಚಾರಕ್ಕೆ ನಾನು ಬರೋದಿಲ್ಲ. ಆ್ಯಸ್ ನಮ್ಮ ಡಾಕ್ಟ್ರ್ ಹೇಳಿರೋ ಥರ ಇಂಬ್ಯಾಲೆನ್ಸ್ಡ್ ಡಯಟ್ ಫುಡ್ಡು ಭಾಳಷ್ಟು, ಪ್ಲಸ್ ಅವರು ವರ್ಕೌಟ್ ಮಾಡೋದಕ್ಕೆ ಅವರು ಸ್ಟ್ರೆಸ್ ತಗೊಳ್ತಾರೆ. ಸೊಸೈಟಿಯಲ್ ಸ್ಟ್ರೆಸ್ಸು, ನೀನು ದಪ್ಪಗಿದೆಯಾ, ನೀನು ಸಣ್ಣಗಾಗಬೇಕು, ಇದೆಲ್ಲ ಒಂದು ಸೊಸೈಟಿಯಲ್ ಸ್ಟ್ರೆಸ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ ಅವರಿಗೆ. ಅದು ಬಿಟ್ಟು ಅವ್ರು ಏನಂತಂದರೆ ಕರೆಕ್ಟು ಟೈಮಿಂಗ್ ಫಾಲೋ ಮಾಡೋದಿಲ್ಲ. ಮೊದಲು ಥರ ಏನಂತಂದರೆ ಬೆಳಗ್ಗೆ ಸಂಜೆ ಒಂದು 8:30-9 ಗಂಟೆಗೆ ಮಲಗುವಂಥ ಟೈಮ್ ಇಲ್ಲ ಈಗ.
ಒಬ್ಬೊಬ್ರದ್ದು ಒಂದೊಂದು ಥರ ಟೈಮಿಂಗ್ಸ್ ಡಿಫರ್ ಆಗುತ್ತೆ. ಹೌದು ಹೌದು. ಸೊ ಈ ಥರ ಟೈಮಿಂಗ್ಸ್ ಡಿಫರ್ ಆದಾಗ ಪ್ರತಿಯೊಬ್ಬರಿಗೂ ಏನಾನ ಒಂದು ಸಮಸ್ಯೆ ಆರೋಗ್ಯದ್ದು ಬಂದೇ ಬರುತ್ತೆ. ಇಂಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಮೈನ್ ಏನಂತಂದರೆ ಈ ಸ್ಲೀಪಿಂಗ್ ಡಿಸಾರ್ಡರ್ಸ್. ಈ ಸ್ಲೀಪಿಂಗ್ ಡಿಸಾರ್ಡರ್ಸಿಂದ ಏನಾಗುತ್ತೆ, ಭಾಳಷ್ಟು ಆ್ಯಂಗ್ಸೈಟೀಸ್ ಇರುತ್ತೆ. ಆ್ಯಸ್ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಬಂದು ಭಾಳಷ್ಟು ಜನಕ್ಕೆ ಈ ಬ್ಲಡ್ ಗ್ರೂಪ್ ಸಂಬಂಧಪಟ್ಟಿದ್ದೂ ಬರಬಹುದು. ನಮ್ಮ ಅನಿಸಿಕೆ ಪ್ರಕಾರ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಅವ್ರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಪಾಸಿಟಿವ್ ಬ್ಲಡ್ ಗ್ರೂಪ್ಸ್ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಬೆಸಿಟಿ ಜಾಸ್ತಿ ಇರುತ್ತೆ. ಸೊ ಈ ಥರ ಇದರಲ್ಲಿ ನೋಡ್ತಾ ಇರಬೇಕಾದ್ರೆ ನಮಗೆ ಇಂಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಆಗಿರೋದ್ರಿಂದನೇ ಸ್ಟ್ರೆಸ್ ಅಧಿಕವಾಗಿ ಆಗುತ್ತೆ. ಈ ಸ್ಟ್ರೆಸ್ ಅಧಿಕವಾಗಿ ಕಮ್ಮಿ ಮಾಡಿಸ್ಕೊಬೇಕಂದ್ರೆ ನಾನಾ ರೀತಿ ಅವರು ವರ್ಕೌಟ್ನ ಬಳಸ್ಕೋಬೇಕಾಗುತ್ತೆ. ವೆದರ್ ಇಟ್ ಈಸ್ ಯೋಗ ಆರ್ ಫಿಟ್ನೆಸ್, ಜಿಮ್, ಇಲ್ಲಾಂದ್ರೆ ಶಟಲ್ ಬ್ಯಾಡ್ಮಿಂಟನ್ ಆಡ್ಬೋದು, ಇಲ್ಲ ಸೈಕ್ಲಿಂಗ್, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು. ಅಂದರೆ ಮಿನಿಮಲಿಸ್ಟಿಕ್ 45 ಮಿನಿಟ್ಸ್ ಇದ್ದರೆ ಸಾಕು. ಇದೇನು ಹೈ ಸ್ಟ್ರೆಸ್ ಮಾಡಿ 2 ಅವರ್ಸ್ 3 ಅವರ್ಸ್ ಮಾಡೋದಂತಲ್ಲ. ಮಸಲ್ ತಗೊಳ್ಳೋದು ನಿಮಗೆ ಬರೀ 45 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಸಲ್ ತಗೊಳಕ್ಕಾಗಲ್ಲ. ಅದಕ್ಕೂ ಸ್ಟ್ರೆಸ್ ಜಾಸ್ತಿ ಕೊಟ್ಟಾಗ ನಿಮಗೆ ಎಲ್ಲ ರೀತಿನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಇನ್ನು ಶ್ವೇತಾ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ನೋಡಿ, ಈಗ ಯೋಗದ ವಿಚಾರ ಹೆಂಗಾಗಿದೆ ಅಂದರೆ ಹಳೆ ಗಂಡನ ಪಾದವೇಗತಿ ಅಂತ. ಮುಂಚೆಲ್ಲ ಯೋಗ ಅಂದರೆ ಅದರ ತಾಕತ್ತು ಸಂಪತ್ತೆಲ್ಲ ಮರ್ತ್ಬಿಟ್ಟಿದ್ವಿ. ಬೇರೆಯವ್ರು ಬಳಸ್ಕೊಂಡು ನಮಗೆ ಈಗ ಗೊತ್ತಾಗ್ತಾ ಇದೆ, ಅಯ್ಯೋ ನಮ್ಮೂರಲ್ಲೇ ಇದ್ದಿದ್ದು, ನಮ್ಮ ನಾಡಿನ ಯೋಗ ಎಷ್ಟಪ್ಪ ಪವರ್ಫುಲ್ ಅಂತ. ಸೊ ಹೇಳಿ, ಈಗಿನ ಸ್ಟ್ರೆಸ್ಫುಲ್ ಲೈಫ್ಗೂ, ಆಂಗ್ಸೈಟಿಗೂ ಮತ್ತು ಈ ರೀತಿಯ ಹಾರ್ಟ್ ಅಟ್ಯಾಕ್ಗಳಿಗೂ, ಕಾರ್ಡಿಯಾಕ್ ಅರೆಸ್ಟ್ಗಳಿಗೂ ಇದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಫಸ್ಟ್ ಒಪಿನಿಯನ್? ಓಕೆ, ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ಗೆ ನನ್ನ ಧನ್ಯವಾದಗಳು, ನಾನು ಇನ್ವೈಟ್ ಮಾಡಿದ್ದಕ್ಕೆ. ನಾನು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋದು 10 ಇಯರ್ಸ್ ಆಯಿತು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಅಂದರೆ ಡೆಡ್ಲೈನ್ಸ್ ಇರುತ್ತೆ, ಆಮೇಲೆ ನಮ್ಗೆ ಲೇಟ್ ನೈಟ್ ಕೆಲಸ ಮಾಡಬೇಕು, ಮಿಡ್ ನೈಟಲ್ಲಿ ಮೀಟಿಂಗ್ಸ್ ಇರುತ್ತೆ, ನಂಗೆ ತುಂಬ ಸ್ಟ್ರೆಸ್ ಆಗ್ತಿತ್ತು. ಅಂದರೆ ಇವಾಗಿನ IT ಕಂಪ್ನೀಸಲ್ಲಿ ಹಾಗೆ ಸ್ಟ್ರೆಸ್ ಕೊಡ್ತಾರೆ, ಅಂದರೆ ಅವ್ರಿಗೆ ಕೆಲಸ ಆಗಬೇಕು, ನಮಗೆ ಗೊತ್ತಾಗಲ್ಲ, ನಾವು ಹೆಲ್ತನ್ನ ಭಾಳ ಲೀನಿಯಂಟ್ ಆಗಿ ತೊಗೊಂಡ್ಬಿಡ್ತೀವಿ. ಸೊ ಏನಾಗಲ್ಲ, ಇನ್ನೊಂದು ಅವರ್ ಕೆಲಸ ಮಾಡೋಣ ಅಂತ ನಾವು ಕೆಲಸ ಮಾಡ್ತೀವಿ. ಬಟ್ ಅವಾಗ ಏನೂ ಗೊತ್ತಾಗಲ್ಲ. ಆಮೇಲೆ ಹೋಗ್ತಾ 5 ಇಯರ್ಸ್ ಆಯಿತು, ಇವಾಗ 7 ಇಯರ್ಸ್ ಆಯಿತು, ನಂಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು, ನೆಕ್ ಪೇನ್ ಸ್ಟಾರ್ಟ್ ಆಯಿತು, ಕಣ್ಣು ನೋವಾಗಿ ಸ್ಟಾರ್ಟ್ ಆಯಿತು. ಯಾಕಂದರೆ ನಾವು ಬೆಳಗ್ಗೆ 8 o'clock ಲ್ಯಾಪ್ಟಾಪ್ ಮುಂದೆ ಕೂತ್ರೆ ರಾತ್ರಿ 1 o'clock ವರೆಗೂ ಲ್ಯಾಪ್ಟಾಪ್ ಮುಂದೆನೇ ಕುಂತಿರ್ತೀವಿ. ಕಂಟಿನ್ಯೂಸ್ ಮೀಟಿಂಗ್ಸ್, ಕಾಲ್ಸ್, ಅದು ಇದು. ಅಂದರೆ ನಾವು ಹೆಂಗೆ ಫುಲ್ ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತೀವಿ, ಇದು ಯಾವಾಗಲೂ ಹಿಂಗೆ ಇರುತ್ತೆ, ನಮ್ಮ ಬಾಡಿ ಹಿಂಗೆ ಇರುತ್ತೆ, ಹೆಲ್ತ್ ಹಿಂಗೆ ಇರುತ್ತೆ ಅಂತ. ಸೊ ನಾನು ಯೋಗನ ಅಪ್ಲೈ ಮಾಡ್ತಾ ಟ್ರೈ ಮಾಡಿದೆ. ಸೊ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಸೊ ನನಗೆ ಏನು ಕಲ್ತಿದ್ದೀನಲ್ಲ, ನಾನು ಅದನ್ನೇ ಎಲ್ರಿಗೂ ಹೇಳೋಕ್ಕೂ ಟ್ರೈ ಮಾಡ್ತೀನಿ. ಏನು ಈಸಿಯಾಗಿ ಒಂದು ಟಿಪ್ ಹೇಳ್ತೀನಿ, ಏನು ಅಂತಂದರೆ, ನಾವು ಇವಾಗ ಡಾಕ್ಟ್ರು ಹೇಳಿದರು ಎಲ್ಲ ವೆಸ್ಟರ್ನ್ ಲೈಫ್ ಸ್ಟೈಲಿಗೆ ನಾವು ಮೂವ್ ಆಗಿದ್ದೀವಿ ಅಂತ. ಈಸಿ ಬೇಸಿಕ್ ಎಕ್ಸಾಂಪಲ್ ಅಂದರೆ ಕಮೋಡ್. ಮುಂಚೆ ನಾವು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಿದ್ವಿ. ಇಂಡಿಯನ್ ಟಾಯ್ಲೆಟ್ ಅಂದರೆ ನಾವು ಆ ಪೊಸಿಷನಲ್ಲಿ ಕೂಡ್ತೀವಲ್ಲ, ಅದಕ್ಕೆ ನಾವು ಮಲಾಸನ ಅಂತ ಅಂತೀವಿ ಯೋಗದಲ್ಲಿ. ಓಕೆ, ಮಲಾಸನದಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಂದರೆ, ಈ ಗ್ರ್ಯಾಂಡ್ ರೀಜನಲ್ಲಿ ಎಲ್ಲ ಇಮೋಷನ್ಸ್ ಸ್ಟೋರ್ ಆಗುತ್ತೆ. ಸೊ ನೀವು ಯಾವಾಗ ಮಲಾಸನದಲ್ಲಿ ಕೂತು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿದ್ರೆ ನಿಮ್ಮ ಎಲ್ಲ ಇಮೋಷನ್ಸ್ ರಿಲೀಸ್ ಆಗುತ್ತೆ. ಸೊ ನಾವಿವಾಗ ಏನೂ ಮಾಡ್ತಿಲ್ಲ, ಬರೀ ಈಸಿಯಾಗಿ ನಮ್ಗೆ ಏನು ಬಾಡಿಗೆ ಈಸಿ ಆಗುತ್ತಲ್ಲ ಅದನ್ನಷ್ಟೇ ಮಾಡ್ತೀವಿ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದಂದರೆ ಬ್ರೀದಿಂಗ್ ಟೆಕ್ನಿಕ್. ನೀವು ಸಣ್ಣ ಮಕ್ಕಳಲ್ಲಿ ನೋಡ್ಬೋದು, ಅವು ಯಾವಾಗಲೂ ಹೊಟ್ಟೆಯಿಂದ ಬ್ರೀತ್ ಮಾಡ್ತವೆ. ಬಟ್ ನಾವು ದೊಡ್ಡವರು ಆಗ್ತಾ ಹೋದಂಗೆಲ್ಲ ಫುಲ್ ಎದೆಯಿಂದ ಬ್ರೀತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೊಟ್ಟೆ ಯೂಸ್ ಮಾಡೋದೇ ಇಲ್ಲ. ಇದರಿಂದ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಇಶ್ಯೂಸ್ ಬರುತ್ತೆ. ಸೊ ಈ ಥರ ತುಂಬಾ ಇದೆ. ಅಂದರೆ ತುಂಬ ನಾವು ಒಬ್ಸರ್ವ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾವು ಲೈಫನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ, ಈ ಬಾಡಿ ಯಾವಾಗಲೂ ಹಿಂಗೆ ಇರುತ್ತೆ ಅಂದ್ಕೊಂಡ್ಬಿಡ್ತೀವಿ. ಯಾವುದೇ ಡಿಸೀಸು ಅಥವಾ ಯಾವುದೇ ಇಶ್ಯೂ ಒಂದೇ ಸಾತಿಗೆ ಬರೋದಿಲ್ಲ. ಅದು ನಾವು ಇಗ್ನೋರ್ ಮಾಡಿ ಲಾಸ್ಟ್ ಮೂಮೆಂಟಿಗೆ ಅಂತೀವಿ, ಇಲ್ಲ ಇದು ಆಗುತ್ತೆ ಅಂತ ಅಂತೀವಿ. ನೀವು ಹೇಳಿದ್ರಿ ಒಂದು ಮಾತು, ಹಿಂದಿನ ಕಾಲದಲ್ಲಿ ಅಂದರೆ 50 years ಮುಂಚೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಬರ್ತಿರ್ಲಿಲ್ಲ. ಸೊ ನೀವು ಕೇಳ್ಬೋದು, ಹಿಂದಿನ ಕಾಲದವರಿಗೆ ಪಿಜ್ಜಾ ಅಂದರೆ ಗೊತ್ತಿರಲಿಲ್ಲ, ಪಾನಿಪುರಿ ಅಂದರೆ ಗೊತ್ತಿರಲಿಲ್ಲ, ಅಥವಾ ಇದು ಎಲ್ಲ ಔಟ್ಸೈಡ್ ಫುಡ್ಡು, ರೆಡಿ ಟು ಈಟ್ ಫುಡ್ ಗೊತ್ತಿರಲಿಲ್ಲ. ಸೊ ಅವರೆಲ್ಲ ಹೋಮ್ ಫುಡ್ಡೇ ಯೂಸ್ ಮಾಡ್ತಿದ್ರು ಮನೇಲಿ. ಇವಾಗ ಸ್ವಿಗ್ಗಿ, ಎಷ್ಟೊಂದು ಆಪ್ಷನ್ಸ್ ಇದೆ ನಮಗೆ. ಸೊ ಅದು ಅರ್ಧ ನಾವು ಪ್ಲಾಸ್ಟಿಕ್ಕೇ ತಿಂತೀವಿ, ಅದೂ ಗೊತ್ತಾಗಲ್ಲ. ಸೊ ಈ ಥರ ತುಂಬ ನಮ್ಮ ಲೈಫ್ ಸ್ಟೈಲ್ ಇಶ್ಯೂಸಿಂದನೇ ಈ ಥರ ಹೆಲ್ತ್ ಇಶ್ಯೂಸ್ ಬರ್ತಿರೋದು.